ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸ್ನೇಹಿತರೆ, ಕಾರಣಾಂತರಗಳಿಂದ ವಿಡಿಯೋ ಮಾಡೋದಕ್ಕಾಗ್ತಾ ಇಲ್ಲ. ಸುಮಾರು ಟೈಮು ಎಷ್ಟೇ ಪ್ರಯತ್ನಿಸಿದ್ರು ಕೂಡ ನಾನು ವಿಡಿಯೋ ಮಾಡೋಕ್ಕಾಗದೇ ಇರೋದ್ರಿಂದ ಡೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಒಂದು ವಿಡಿಯೋನ, ತುಂಬಾ ಮುಖ್ಯವಾದ ವಿಡಿಯೋ, ಯಾಕಂತಂದರೆ ಇದು ತುಂಬ ಜನಗಳ ಬೇಡಿಕೆ ಕೂಡ ಆಗಿತ್ತು. ಅದರಿಂದನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸುಮಾರು ಜನ ನನಗೆ ಕಾಲಲ್ಲೂ ಕೇಳ್ತಾಯಿದ್ರು ಮತ್ತು ಕಮೆಂಟ್ಗಳು ಕೂಡ ತುಂಬಾ ಬಂದಿತ್ತು. ಯಾವುದೇ ಖಾತಾ ಮಾಡಿಸ್ಬೇಕು ಅಂತಂದರೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು, ಎಷ್ಟು ವರ್ಷದ ಕಟ್ಟಬೇಕು, ಅದೇನು ಪ್ರೊಸೀಜರು ಸ್ವಲ್ಪ ಹೇಳಿ ಸರ್ ಅಂತಂದೇಳ್ಬಿಟ್ಟು ಸುಮಾರು ಜನ ಹೇಳ್ತಾಯಿದ್ರಿ. ಅದಕ್ಕಾಗೇನೆ ಈ ವಿಡಿಯೋ ಮಾಡ್ತಾ ಇರೋದು. ಅದೆಲ್ಲನೂ ಆ ಕನ್ಫ್ಯೂಷನ್ ಏನಿದೆ, ಆ ಕನ್ಫ್ಯೂಷನ್ ಎಲ್ಲ ಕೂಡ ನಾನು ಈ ವಿಡಿಯೋದಲ್ಲಿ ಕ್ಲಾರಿಫೈ. ಈ ನಮ್ಮ ಕರ್ನಾಟಕ ಸರ್ಕಾರ ಹೊಸದಾಗಿ ಏನು ಲಾಂಚ್ ಮಾಡಿದೆ ಈ ಖಾತಾ ಅಂತ ಹೇಳಿಬಿಟ್ಟು, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆ ಈ ಖಾತಾಗೆ ಏನೆಲ್ಲ ಖರ್ಚಾಗುತ್ತೆ, ನಾವು ಎಷ್ಟು ವರ್ಷದ ಟ್ಯಾಕ್ಸ್ ಕಟ್ಟಬೇಕು, ಯಾಕಂತಂದರೆ ಒಬ್ಬೊಬ್ಬರು ಸೈಟ್ ತೊಗೊಂಡು 10 ವರ್ಷ, 11 ವರ್ಷ, 12 ವರ್ಷ ಈ ಥರ ಲಾಂಗ್ ಪೀರಿಯಡಲ್ಲಾಗಿರುತ್ತೆ. ಯಾಕಂದರೆ ನನಗೆ ಗೊತ್ತಿರೋ ಥರ 2013 ಇಲ್ಲಿವರೆಗೂ ಯಾವುದೇ ಥರ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ತಗೊಂಡಿಲ್ಲ. ಅದರಲ್ಲೂ ಸುಮಾರು ಜನ ಸರ್ ನಾವು ಕಟ್ಟಿದ್ದೀವಿ, ನಮಗೆ ಮ್ಯಾನುವಲ್ ರಿಸಿಪ್ಟ್ ಇದೆ, ಅದೆಲ್ಲ ಯಾವ ಥರ ಅಂತ ಕೇಳ್ತಾಯಿದ್ರಿ. ಅದು ಖಂಡಿತ ನಿಮಗೆ ಅದು ವ್ಯಾಲಿಡ್ ಇಲ್ಲ. ನಿಮಗೆ ಏನು ಕಂಪ್ಯೂಟರೈಸ್ಡ್ ಇದು ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಕೊಟ್ಟಿದ್ದಾರೆ ಅದು ಮಾತ್ರನೇ ನಿಮಗೆ ಲೆಕ್ಕಕ್ಕೆ ಬರುತ್ತೆ. ನಿಮಗೆ ಮ್ಯಾನುವಲ್ ರಿಸಿಪ್ಟ್ ಯಾವ್ಯಾವ್ದು ಕೊಟ್ಟಿದ್ದಾರೆ ಅದು ಯಾವುದು ಕೂಡ ಅಕೌಂಟ್ಸಲ್ಲಿ ನಿಮಗೆ ಸಿಗಲ್ಲ. ನಿಮಗೆ ಆ ಟ್ಯಾಕ್ಸ್ ಪೇಡ್ ಇದ್ದರೂ ಒಂದೇ, ಇಲ್ಲದೆ ಇದ್ದರೂ ಒಂದೇ, ಅದು ಇದ್ದರೂ ಕೂಡ ನಿಮಗೆ ವೇಸ್ಟ್. ಅದೆಲ್ಲನೂ ಆಟುಕೊಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಇವಾಗ ಏನು ನಾವು ಕಟ್ತೀವಿ ಈ ಟ್ಯಾಕ್ಸ್ ಮೇಲೇ ನೆಕ್ಸ್ಟ್ ಫರ್ದರ್ ಅಂದರೆ ನೆಕ್ಸ್ಟ್ ಇಯರಿಂದ ಆ ಬೇಸ್ ಮೇಲೇ ಟ್ಯಾಕ್ಸ್ ತೊಗೊಳ್ಳೋದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇದ್ರ ಬಗ್ಗೆನೇ ಸವಿವರವಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಸ್ವಲ್ಪ ನನ್ನ ವೀಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಈ ನಮ್ಮ ಈ ಖಾತಾ ಗೊಂದಲ ಏನಿದೆ, ಟ್ಯಾಕ್ಸ್ ಎಷ್ಟು ಪಾವತಿ ಮಾಡಬೇಕು, ಎಷ್ಟು ವರ್ಷದ ಪೇ ಮಾಡಬೇಕು ಅನ್ನೋದು ತುಂಬ ಜನಗಳಿಗೆ ಇದು ಒಂದು ಪ್ರಾಬ್ಲಮ್, ಡೌಟ್ ಆಗಿ ಕಾಡ್ತಾ ಇದೆ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೇನೆ. ಈಗ 1 ವರ್ಷದ ತೆರಿಗೆ ಏನಿದೆ ಅದನ್ನು ದುಪ್ಪಟ್ಟು ಕಟ್ಟಿದ್ರೆ ಸಾಕು, ಅದಕ್ಕಿಂತ ಹಳೆಯ ಯಾವುದೇ ವರ್ಷದ ತೆರಿಗೆ ಬೇಡ ಅಂತ ನಮ್ಮ ಕರ್ನಾಟಕ ಸರ್ಕಾರ ಹೇಳ್ತಾ ಇರೋದು. ಈ ನಮ್ಮ ಕರ್ನಾಟಕ ಸರ್ಕಾರ ಏನು ಅನೌನ್ಸ್ ಮಾಡಿದೆ, ಅನಧಿಕೃತ ಆಸ್ತಿಗಳ ಮಾನ್ಯತೆ ಕುರಿತಾಗಿ ಸುಮಾರು ಕಾಲದಿಂದ ಚರ್ಚೆಯಲ್ಲಿರುವ ವಿಷಯ ಅಂತಂದರೆ ಅದು ಬಿ ಖಾತಾ. ನಗರೀಕರಣ ಏನು ವೇಗವಾಗಿ ನಡೀತಾ ಇದೆ, ಆ ಹಿನ್ನೆಲೆಯಲ್ಲೇ ಸುಮಾರು ಸಾವಿರಾರು ಮನೆಗಳು, ಸಾವಿರಾರು ನಿವೇಶನಗಳು ಇನ್ನೂ ಅನಧಿಕೃತ ಹಾಗೇನೇ ಉಳ್ಕೊಂಡಿದೆ. ಅದನ್ನು ಯಾವುದೇ ಥರ ಅಧಿಕೃತ ದಾಖಲೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದೇ ಉದ್ದೇಶದಿಂದಲೇ ನಮ್ಮ ಕರ್ನಾಟಕ ಸರ್ಕಾರ ಈ ಬಿ ಖಾತಾ ಮತ್ತು ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟನ್ನು ಸಾರ್ವಜನಿಕರಿಗೆ ಪರಿಚಯ ಮಾಡಿಸ್ತು. ಈ ಖಾತಾ ಏನು ಅನುಕೂಲ ಮಾಡ್ತಾ ಇದೆ, ಏನು ಅನಾನುಕೂಲ ಮಾಡ್ತಾ ಇದೆ ಅದು ನಿಮ್ಗೆಲ್ಲರಿಗೂ ಗೊತ್ತಾಗಿದೆ. ಆ ಬಿ ಖಾತಾ ಅಂತ ಯಾವಾಗ ಅನೌನ್ಸ್ ಮಾಡಿದ್ರು ಅವಾಗಿಂದನೂ ಜನಗಳಿಗೆ ಸಮಸ್ಯೆನೇ ಜಾಸ್ತಿ ಸೃಷ್ಟಿಯಾಗಿರೋದು. ನಿಮಗೆ ಯಾವುದೇ ಅನುಕೂಲ ಇಲ್ಲ, ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗಿದೆ. ಅನುಕೂಲಕ್ಕಿಂತನೂ ಅನಾನುಕೂಲನೇ ಜಾಸ್ತಿ ಆಗಿದೆ. ಇತ್ತೀಚೆಗೆ ಏನು ಈ ಬಿ ಖಾತಾಗೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಮುಖ ನವೀಕರಣಗಳನ್ನ, ಗೊಂದಲಗಳನ್ನು ಸ್ವಲ್ಪ ಮಟ್ಟಿಗೆ ದೂರ ಮಾಡೋದಕ್ಕೇನೆ ನಮ್ಮ ಕರ್ನಾಟಕ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಹಾಗಿದ್ರೆ ಈ ಬಿ ಖಾತಾ ಪಡಿಬೇಕು ಅಂತಂದರೆ ಎಷ್ಟೆಲ್ಲ ಟ್ಯಾಕ್ಸನ್ನು ನಾವು ಭರ್ತಿ ಮಾಡಬೇಕು, ಈ ಬಿ ಖಾತಾ ಮಾಡಿಸ್ಕೋಬೇಕಂತಂದರೆ
ಎಷ್ಟು ವರ್ಷಕ್ಕೆ ಎಷ್ಟು ಟ್ಯಾಕ್ಸನ್ನು ನಾವು ಪಾವತಿ ಮಾಡಬೇಕು, ಎಲ್ಲ ವರ್ಷಗಳ ತೆರಿಗೆಯನ್ನು ಪಾವತಿ ಮಾಡಬೇಕಾ, ಮತ್ತು ಇನ್ನೊಂದು ಈ ಎ ಖಾತಾ ಬಿ ಖಾತಾ ಎರಡಕ್ಕೂ ಏನು ವ್ಯತ್ಯಾಸ? ಇದು ತುಂಬಾ ಜನಗಳ ಕ್ವಶನ್ ಇದೆ. ಅದನ್ನು ನಾನು ಹೇಳ್ತೇನೆ. ಈ ಸೀಮಿತ ಅವಧಿಗೆ ಒನ್ ಟೈಮ್ ಖಾತಾ ಅಂತಂದೇಳಿ ಏನು ಈ ಬಿ ಖಾತಾ ಅನ್ನೋ ಅವಕಾಶನ ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತು, ಅದನ್ನು ಇವಾಗ ಮತ್ತೆ ರಿನ್ಯೂ ಮಾಡ್ತು, ಮೀನ್ಸ್ ಎಕ್ಸ್ಟೆಂಡ್ ಮಾಡ್ತು ಡೇಟನ್ನು. ಮತ್ತು ಇನ್ನು ಗ್ರಾಮ ಪಂಚಾಯಿತಿಗಳಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಮ್ಮ ರಾಜ್ಯ ಸರ್ಕಾರ ಇತ್ತೀಚೆಗೆ ಒಂದು ಮಹತ್ವದ ನಿರ್ಧಾರನೇ ತೆಗೆದುಕೊಂಡಿದೆ. ಈ ಅನಧಿಕೃತ ಅನ್ಆಥರೈಸ್ಡ್ ಪ್ರಾಪರ್ಟೀಸ್ ಅಂತ ಏನು ಹೇಳ್ತೀವಿ, ಇದೆಲ್ಲದಕ್ಕೂ ಈ ಬಿ ಖಾತಾವನ್ನು ಆರಂಭದಲ್ಲಿ 3 ತಿಂಗಳು ಕಾಲಾವಕಾಶ ನೀಡಿತ್ತು. ಆದರೆ ಅದನ್ನು ಮಾಡೋಕ್ಕಾಗದೆ ಮತ್ತೆ 3 ತಿಂಗಳು ಕಾಲಾವಕಾಶನ ಎಕ್ಸ್ಟೆಂಡ್ ಅನ್ನೋದು ಮಾಡ್ತು. ಆ 3 ತಿಂಗಳಲ್ಲಿ ಜಸ್ಟ್ ಅಮ್ಮಮ್ಮ ಅಂತಂದರೆ 3.5 ಇಂದ 4 ಲಕ್ಷ ಜನರಿಗೆ ಮಾತ್ರನೇ ಈ ಖಾತಾ ಸಿಕ್ಕಿರೋದು. ಸುಮಾರು ಜನರಿಗೆ ಈ ಖಾತಾ ಸಿಕ್ಕಲಿಲ್ಲ. ಅದರಿಂದಲೇ ಸುಮಾರು ಮತ್ತೆ 3 ತಿಂಗಳು BBMPಯಲ್ಲಿ ಎಕ್ಸ್ಟೆಂಡ್ ಆಗಿದೆ. ಈ ಅವಕಾಶದೊಂದಿಗೆ ಲಕ್ಷಾಂತರ ಆಸ್ತಿದಾರರಿಗೆ ತಮ್ಮ ಆಸ್ತಿ ದಾಖಲೆಗಳ ಅಧಿಕೃತ ದಾಖಲೆಯನ್ನು ಮಾಡಿಕೊಳ್ಳಲು ಹೊಸ ದಾರಿಯನ್ನೇ ನಮ್ಮ ಕರ್ನಾಟಕ ಸರ್ಕಾರ ತೆರೆದಿದೆ ಅಂತಲೇ ಹೇಳಬೇಕು. ಈ ಬಿ ಖಾತಾ ಅನ್ನೋದೇನಿದೆ, ಅದಕ್ಕೆ ಎಷ್ಟು ಟ್ಯಾಕ್ಸನ್ನು ಪಾವತಿ ಮಾಡಬೇಕು, ಮತ್ತು ಎಷ್ಟು ವರ್ಷದ್ದು ಮಾಡಬೇಕು, ಮತ್ತು ವರ್ಷಕ್ಕೆ ಎಷ್ಟು ಪೇ ಮಾಡಬೇಕು, ಇದಕ್ಕೆ ಸರ್ಕಾರ ಯಾವುದೇ ತರಹದ ಸ್ಪಷ್ಟ ಉತ್ತರ ಕೊಟ್ಟಿಲ್ಲ. ಸರ್ಕಾರದ ಪ್ರಕಾರ ಬಿ ಖಾತಾ ಪಡೆಯೋದಕ್ಕೆ ನಿರ್ದಿಷ್ಟ 1 ವರ್ಷದ ಆಸ್ತಿ ತೆರಿಗೆಯನ್ನು ದುಪ್ಪಟ್ಟು ಅಂದರೆ ಡಬಲ್ ಟ್ಯಾಕ್ಸ್ ಮತ್ತು ಪೆನಾಲ್ಟಿನ ಪಾವತಿಸಿದರೆ ಸಾಕು. ಎಲ್ಲ ವರ್ಷಗಳ ಏನು ಪೆಂಡಿಂಗ್ ಇದೆ ಅಷ್ಟು ವರ್ಷಗಳ ತೆರಿಗೆಯನ್ನು ದುಪ್ಪಟ್ಟು ಪಾವತಿ ಮಾಡುವ ಅವಶ್ಯಕತೆ ಇಲ್ಲ. ಈ ಸ್ಪಷ್ಟನೆಯನ್ನು ಸರ್ಕಾರ ನೀಡಿದರೂ ಕೂಡ ಕೆಲವು ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಹಳೆಯ ವಿಧಾನವನ್ನೇ ಮುಂದುವರಿಸುತ್ತಿದ್ದಾರೆ. ಹಳೆಯ ವರ್ಷಗಳು ಏನಿದೆ ಅದಕ್ಕೂ ಕೂಡ ದುಪ್ಪಟ್ಟನ್ನು ವಸೂಲಿ ಮಾಡುತ್ತಿದ್ದಾರೆ. ತಾಂತ್ರಿಕ ವಿಳಂಬ, ಕೆಲವೊಮ್ಮೆ ಲಂಚ ಎಲ್ಲ ಕೂಡ ಮುಂದುವರಿತಾನೇ ಇದೆ. ಈ ಗೊಂದಲ ಅನ್ನೋದು ಜನಗಳನ್ನ ಕಾಡ್ತಾನೇ ಇದೆ. ಆದರೆ ಯಾವುದೇ ಕಾರಣಕ್ಕೂ ಎಲ್ಲ ವರ್ಷಗಳ ಟ್ಯಾಕ್ಸ್ ದುಪ್ಪಟ್ಟಿಲ್ಲ. ಮೊದಲನೇ ವರ್ಷ ಅಂದರೆ ಪ್ರೆಸೆಂಟ್ ಇಯರ್ ಏನು ಕಟ್ತೀವಿ ಅದು ಮಾತ್ರನೇ ದುಪ್ಪಟ್ಟು ಪ್ಲಸ್ ಪೆನಾಲ್ಟಿಯನ್ನು ಮಾತ್ರನೇ ನಾವು ಪೇ ಮಾಡಬೇಕು. ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಯಾರೇ ಕೇಳಿದ್ರು ಕೂಡ ಇಷ್ಟು ವರ್ಷದ್ದು ಪೇ ಮಾಡಬೇಕಾಗಿಲ್ಲ. ಇಷ್ಟು ವರ್ಷದಿಂದ ಏನು ಪೆಂಡಿಂಗ್ ಇತ್ತೆ ಅದಕ್ಕೆಲ್ಲ ಡಬ್ಬಲ್ ಆಗುತ್ತೆ, ಅದೆಲ್ಲನೂ ಸುಳ್ಳು. ಫ್ರೆಂಡ್ಸ್, ಇನ್ನು ಈ ಬಿ ಖಾತಾ ಎ ಖಾತಾ ಯಾವ ಆಸ್ತಿಗೆ ಬರುತ್ತೆ ಅದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಸ್ ಮಾಡಿದ್ದೀನಿ. ಆದರೂ ಕೇಳ್ತಾನೆ ಇದ್ದೀರಾ, ಅದಕ್ಕೋಸ್ಕರ ಮತ್ತೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ಎ ಖಾತಾ ಯಾವ್ಯಾವ ಪ್ರಾಪರ್ಟಿಗೆ ಬರುತ್ತೆ ಅಂತಂದರೆ, ನಿಮಗೆ ಗ್ರಾಮ ಠಾಣಾ ನಿವೇಶನಗಳು, ಸಕ್ರಮ ಪ್ರಾಪರ್ಟಿ ಅಂತ ಏನು ಹೇಳ್ತೀವಿ, ಹಳೆ ಊರು, ಅವಕ್ಕೆ ಮಾತ್ರ ಬರುತ್ತೆ. ಸರ್ಕಾರ ಅಥವಾ ನಿಗಮಗಳಿಂದ ನೀಡಲಾದ ಹಕ್ಕುಪತ್ರಗಳು, ಹಕ್ಕುಪತ್ರ ಸೈಟ್ಗಳಿಗೆಲ್ಲನೂ ನಿಮಗೆ ಎ ಖಾತಾ ಬರುತ್ತೆ. 94CC ಅಡಿನಾಗೆ ಏನು ಕಂದಾಯ ಇಲಾಖೆ ನೀಡಿರುತ್ತೆ ಆ ಹಕ್ಕುಪತ್ರಗಳು ಕೂಡ ಸಕ್ರಮ ಮಾಡಿರ್ತಾರಲ್ಲ ಅವಕ್ಕೂ ಕೂಡ ನಿಮಗೆ ಎ ಖಾತಾ ಬರುತ್ತೆ. ಮತ್ತು ಸಕ್ಷಮ ಪ್ರಾಧಿಕಾರದ ಅನುಮೋದನೆ ಹೊಂದಿರುವ ಬಡಾವಣೆಗಳು, ಏನು ಅಪ್ರೂವ್ಡ್ ಲೇಔಟ್ಸ್ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ನಿಮಗೆ ಎ ಖಾತಾ ಸಿಗುತ್ತೆ. ಈ ಕ್ಯಾಟಗರಿ ಆಸ್ತಿಗಳಿಗೆ ಎ ಖಾತಾವನ್ನು ಕೊಡಬೇಕು ಅಂತಂದೇಳಿ ಅದನ್ನು ನಮ್ಮ ಸರ್ಕಾರ ಪರಿಗಣಿಸಲಾಗಿದೆ. ಉಳಿದ ಎಲ್ಲ ಅನಧಿಕೃತ ಅಪೂರ್ಣ ದಾಖಲೆಗಳು ಇರುವ ಪ್ರಾಪರ್ಟಿ ಅಂತ ಏನು ಹೇಳ್ತೀವಿ,
ಅದೆಲ್ಲದಕ್ಕೂ ಕೂಡ ನಿಮಗೆ ಸಿಗೋದು ಬಿ ಖಾತಾನೆ. ಈ ಆಸ್ತಿ ತೆರಿಗೆ ವ್ಯಾಪ್ತಿಗೆ ಯಾವ ಆಸ್ತಿಗಳು ಒಳಪಡಬೇಕು ಅನ್ನೋದು ಕೂಡ ನಮ್ಮ ಸರ್ಕಾರ ಸರ್ಕ್ಯುಲರಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದೆ. ಅದೇನಂತಂದರೆ ನಮ್ಮ ಕರ್ನಾಟಕ ಪೌರಸಭೆಗಳ ಅಧಿನಿಯಮ ಏನು 1964 ಏನಿದೆ ಅದರಲ್ಲಿ 94 ವಿಧಿ ಮತ್ತು ಪೌರ ನಿಗಮಗಳ ಅಧಿನಿಯಮ 1976 ಪ್ರಕಾರ 110 ವಿಧಿ ಪ್ರಕಾರ ವಿನಾಯಿತಿಗೊಳಿಸಿದ ಆಸ್ತಿಗಳನ್ನು ಹೊರತುಪಡಿಸಿ ಇತರೆ ಎಲ್ಲ ಆಸ್ತಿಗಳನ್ನು ತೆರಿಗೆ ವ್ಯಾಪ್ತಿಗೆ ಒಳಪಡಿಸಬೇಕು. ಸರ್ಕಾರದ ಆಸ್ತಿಗಳು ಏನಿರುತ್ತೆ ಅವನ್ನೆಲ್ಲ ಬಿಟ್ಟು ಪ್ರತಿಯೊಂದು ಆಸ್ತಿನ ಕೂಡ ತೆರಿಗೆ ವ್ಯಾಪ್ತಿಗೆ ತರಬೇಕು ಅಂತ ಹೇಳ್ಬಿಟ್ಟೇನೆ ಈ ಬಿ ಖಾತಾ ಅನ್ನೋವನ್ನ ಇದು ಮಾಡಿರೋದು. ಇನ್ನು ಈ ಬಿ ಖಾತಾ ಪಡೆಯೋದಕ್ಕೆ ಸರ್ಕಾರದ ನಿಖರ ಮಾರ್ಗಸೂಚಿ ಏನಾದರೂ ಇದೆಯಾ ಅಂತಂದರೆ, ಸ್ಥಳೀಯ ಸಂಸ್ಥೆಯಲ್ಲಿ ಅರ್ಜಿ ಸಲ್ಲಿಸಿ ನಿರ್ದಿಷ್ಟ 1 ವರ್ಷದ ತೆರಿಗೆಯನ್ನು ದುಪ್ಪಟ್ಟು ಪಾವತಿಸಿ ಇತರೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದರೆ ನಿಮಗೆ ಬಿ ಖಾತಾ 100% ನಿಮಗೆ ಸಿಗುತ್ತೆ. ಈ ಬಿ ಖಾತಾ ಬಗ್ಗೆ ಬಡ ಜನತೆ, ಮಧ್ಯಮ ವರ್ಗ ಮತ್ತು ಅನಧಿಕೃತ ಬಡಾವಣೆಗಳಲ್ಲಿರುವಂತಹ ಆಸ್ತಿದಾರರಿಗೆ ಒಂದು ಬಂಪರ್ ಅಂತಲೇ ಹೇಳಬೇಕು. ಯಾಕಂದರೆ ಈ ರೆವಿನ್ಯೂ ಸೈಟು ಯಾವುದೇ ಕಾರಣಕ್ಕೂ ಮಾಡೋ ಥರ ಇಲ್ಲ. ಆದರೂ ಕೂಡ ನಾವೆಲ್ಲದಕ್ಕೂ ಎಕ್ಸ್ಕ್ಯೂಸ್ ಮಾಡಿ ಸರ್ಕಾರ ಬಿ ಖಾತಾ ಕೊಡಲಿಕ್ಕೆ ಇದು ಮಾಡಿದೆ. ಆದರೆ ಸರ್ಕಾರದ ನವೀಕರಣಗಳ ಬಗ್ಗೆ ಸ್ಪಷ್ಟ ಜ್ಞಾನ ಇಲ್ಲದ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯ, ಅಧಿಕಾರಿಗಳ ವಿತೌಟ್ ನಾಲೆಡ್ಜ್ ಇದೆಲ್ಲದಕ್ಕೂ ಕೂಡ ಒಂದು ಗೊಂದಲವನ್ನೇ ಸೃಷ್ಟಿ ಮಾಡಿದೆ. ಯಾಕಂದರೆ ಅಲ್ಲಿ ಅಧಿಕಾರಿಗಳಿಗೆ ಯಾವುದೇ ಥರ ನಾಲೆಡ್ಜ್ ಇಲ್ಲದೆ ಇರೋದೇನೆ ಇದಕ್ಕೆ ಮೇಜರ್ ಕಾರಣ ಆಗ್ತಾ ಇರೋದು. ಇದರ ಬಗ್ಗೆ ಮಾನ್ಯ ಕೃಷ್ಣ ಬೈರೇಗೌಡರಾಗ್ಬೋದು, DCM ಅವರಾಗ್ಬೋದು, CM ಆಗ್ಬೋದು, ಇಲ್ಲಿವರೆಗೂ ಯಾರು ಕೂಡ ಅದನ್ನು ಹೇಳೋಕ್ಕಾಗಿಲ್ಲ. ಅವ್ರ ಕೈಲಿ ಹೇಳ್ತಾ ಇಲ್ಲ. ಯಾಕಂದರೆ ಅಧಿಕಾರಿಗಳಿಗೆ ಯಾವುದೇ ಥರ ಟ್ರೈನಿಂಗ್ ಕೊಟ್ಟಿಲ್ಲ, ಯಾವುದೇ ಥರ ಒಂದು ಪ್ರಿಪರೇಷನ್ ಇಲ್ಲದೆ ಅಲ್ಲಿ ಆಪರೇಟರ್ಗಳನ್ನ, ಅಧಿಕಾರಿಗಳನ್ನ ಕೂರಿಸಿದ್ದಾರೆ. ಅದೇನೇನೆ ಮೇಜರ್ ಇಶ್ಯೂ ಆಗ್ತಾ ಇರೋದು. ಯಾಕಂದರೆ ಎಷ್ಟೋ ಜನ ಅನ್ಎಜುಕೇಟೆಡ್ಸ್ ಹೋಗ್ತಾರೆ, ಎಷ್ಟೋ ಜನ ನಾಲೆಡ್ಜ್ ಇಲ್ಲದೆ ಇರೋ ಅಂಥವ್ರು ಹೋಗ್ತಾರೆ. ಅವ್ರಿಗೆ ಯಾರಿಗೂ ಸ್ಪಷ್ಟ ಮಾಹಿತಿ ಯಾರು ಅಲ್ಲಿ ಕೊಡೋರೇ ಇಲ್ಲ ಸರ್ ಅಂತ ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇನ್ನು ಒಂದು ನಾನು ಹೇಳೋದಂತಂದರೆ, ಈ ಬಿ ಖಾತಾ ಪಡೆಯುವ ಮುನ್ನ ಪ್ರಾಮಾಣಿಕ ಮಾಹಿತಿ ಪಡೆಯುವುದು ಮತ್ತು ಲಂಚದಿಂದ ದೂರ ಇರುವುದು ಮತ್ತು ಸರಿಯಾದ ದಾಖಲೆಗಳೊಂದಿಗೆ ನೀವು ಯಾವುದೇ ಒಂದು ಖಾತಾವನ್ನು ಅಪ್ಲೈ ಮಾಡೋದು ಇದು ತುಂಬಾ ಅವಶ್ಯಕತೆ ಅಂತಲೇ ಹೇಳಬೇಕು. ಯಾಕಂತಂದರೆ ಪ್ರತಿ ಹಂತದಲ್ಲೂ ಕೂಡ ನಿಮಗೆ ಗೊತ್ತಿಲ್ಲ ಅಂತಂದರೆ ಅಲ್ಲಿ ನೆಕ್ಸ್ಟ್ ಅದನ್ನು ತಿದ್ದುಪಡಿ ಮಾಡಬೇಕು ಅಂತಂದ್ರೆ, ಇವಾಗ ನಾನೇ ಯಾವುದೋ ಒಂದು ಖಾತಾ ತಿದ್ದುಪಡಿ ಮಾಡಬೇಕಂದ್ರೆ ಸುಮಾರು 15 ದಿನದಿಂದ ಅಲಿತಾ ಇದ್ದೀನಿ ಅಲ್ಲಿ AROಗೆ. ಬಟ್ ಆದರೂ ಕೂಡ ಆಗ್ತಾ ಇಲ್ಲ. ಆ ಥರ ಅಧಿಕಾರಿಗಳು ತುಂಬಾ ನಿರ್ಲಕ್ಷ್ಯ, ನೆಗ್ಲಿಜೆನ್ಸಿ ಅವರಿಗೆ. ನೀವು ಹೋಗಿ ದಿನೇ ಕಾಯ್ಕೊಳ್ಳಿ, ಯಾರೂ ಕೇರ್ ಮಾಡಲ್ಲ. ಇದು ಜ್ಞಾಪಕದಲ್ಲಿಟ್ಕೊಳ್ಳಿ. 1 ವರ್ಷದ ಆಸ್ತಿ ತೆರಿಗೆ ಮಾತ್ರನೇ ದುಪ್ಪಟ್ಟು ಕಟ್ಟಬೇಕು. ಉಳಿದಂತೆ ಯಾವುದೇ ದುಪ್ಪಟ್ಟು ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ವಿತ್ ಪೆನಾಲ್ಟಿ ಸಮೇತ ಆಗ್ತಾನೆ. ಅಷ್ಟು ಮಾತ್ರ ಪೇ ಮಾಡಿ ನೀವು ಖಾತಾವನ್ನು ಮಾಡಿಸ್ಕೊಳ್ಳಿ. ಏನಾದರೂ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ಇನ್ನೊಂದು ಸಾರಿ ರಿಕ್ವೆಸ್ಟ್, ನನ್ನ ವಿಡಿಯೋಸನ್ನು ಸ್ವಲ್ಪ ಶೇರ್ ಮಾಡಿ, ಹೊಸಬರೆಲ್ಲನೂ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.